ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸುಷ್ಮಾ ವರ್ಡ್. ಫ್ರೆಂಡ್ಸ್, ಇವತ್ತು ಕ್ಯಾಬೇಜ್ ಬೋಂಡ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಒಂದು ಬೌಲು ಕ್ಯಾಬೇಜ್ ತೊಗೊಂಡಿದ್ದೀನಿ, ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು 2 ಈರುಳ್ಳಿ ತೊಗೊತೀನಿ, 2 ಹಸಿಮೆಣಸಿಕಾಯಿ ತೊಗೊತೀನಿ, ಮತ್ತು 1 ಬೌಲು ಆಗೋಷ್ಟು ಸಬ್ಬಕ್ಕಿ ಸೊಪ್ಪು ತೊಗೊಂಡಿದ್ದೀನಿ, ಮತ್ತು ಒಂದು ಅರ್ಧ ಬೌಲು ಕೊತ್ತಂಬರಿ ಸೊಪ್ಪನ್ನ ತೊಗೊತೀನಿ ಫ್ರೆಂಡ್ಸ್. ಅದಾದ ನಂತರ ಒಂದು ಬೌಲಲ್ಲಿ ನಾನು ಕಡಲೆ ಹಿಟ್ಟು ತೊಗೊಂಡು ನೀಟಾಗಿ ನೀರಿನ ಅಂಶ ಇದೆಯಲ್ವಾ ಕ್ಯಾಬೇಜಲ್ಲಿ, ನೀರು ಹಾಕ್ತಾರೆ ಮೊದಲು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಸ್ವಲ್ಪ ಸಾಲ್ಟು ಮತ್ತು ಸ್ವಲ್ಪ ಸೋಡಾ ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ ಫ್ರೆಂಡ್ಸ್. ನೀವು ಕೂಡ ಫ್ರೆಂಡ್ಸ್, ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ನೋಡಿ, ಇವಾಗ ಸಾಲ್ಟು ಮತ್ತು ಸೋಡಾ ಹಾಕ್ಕೊಂಡೆ ಸ್ವಲ್ಪನೇ ನೀರು ಹಾಕ್ಕೊಂಡು ಒಂದು ಹದಕ್ಕೆ ಕಲಿಸ್ಕೊತೀನಿ. ನೋಡಿ, ಈ ರೀತಿ ನೀಟಾಗಿ ಕಲಿಸ್ಕೊಂಡು, ಅದೀಗ ಮಳೆಗಾಲ ಆಗಿರೋದ್ರಿಂದ ಬೋಂಡ ಬಜ್ಜಿ ಮತ್ತು ಗೋಬಿ ಅನ್ನೋದೇ ಜಾಸ್ತಿ ಭಾಳ ಹೊರಗಡೆ ತಿಂತೀರಾ, ಹಾಗಾಗಿ ಮನೇಲೇ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ನೋಡಿ, ರೆಡಿಯಾಗಿದೆ. ಇವಾಗ ಜಸ್ಟ್ ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ. ಕಾಯಕ್ಕೆ ಇಟ್ಕೊಂಡು ಎಣ್ಣೆ ಕಾಯ್ದ ಮೇಲೆ ಇದನ್ನು ಉಂಡೆ ಮಾಡಿಬಿಟ್ಕೊಂಡ್ರೆ ಮುಗೀತು, ಬಿಸಿ ಬಿಸಿ ಕ್ಯಾಬೇಜ್ ಬೋಂಡ ರೆಡಿಯಾಗಿಬಿಡುತ್ತೆ ಫ್ರೆಂಡ್ಸ್. ನೋಡಿ, ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ, ಎಣ್ಣೆ ಕಾಯ್ದಿದೆ. ಇವಾಗ ನಾನು ಉಂಡೆ ಕಟ್ಕೊಂಡು ಹಾಕ್ಕೊತೀನಿ, ಎಲ್ಲನೂ ಎಣ್ಣೆಗೆ ಬಿಟ್ಕೊತೀನಿ. ನೀಟಾಗಿ ಒಂದು 5 ನಿಮಿಷ ಒಂದು ಸೈಡ್ ಬೇಯಕ್ಕೆ ಬಿಡಿ. ಅದಾದ ನಂತರ ಇನ್ನೊಂದು ಸೈಡು ತಿರುಗಿಸ್ಬಿಟ್ಟು ಇನ್ನೊಂದು ಸೈಡ್ 5 ನಿಮಿಷ ಬೇಯಕ್ಕೆ ಬಿಟ್ಟರೆ ರೆಡಿ ಟು ಈಟ್ ಬಿಸಿ ಬಿಸಿ ಕ್ಯಾಬೇಜ್ ಬೋಂಡ ಫ್ರೆಂಡ್ಸ್. ನೋಡಿ, ಈ ರೀತಿ ಮನೇಲೇ ಮಾಡ್ಕೊಂಡು ತಿನ್ನೋದ್ರಿಂದ ಎಲ್ತು ಚೆನ್ನಾಗಿರುತ್ತೆ. ನೀವು ಒಂದು ಸಲ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾವ್ಯಾವ ಸೀಸನಲ್ಲಿ ಏನೇನು ತರಕಾರಿ ಇರ್ಬೋದು ಅಥವಾ ಫ್ರೂಟ್ಸ್ ಇರ್ಬೋದು, ಯಾವ್ಯಾವ ಸೀಸನಲ್ಲಿ ಏನೇನು ಸಿಗುತ್ತೆ ಅದರ ರೆಸಿಪಿಗಳನ್ನ ಮಾಡ್ಕೊಳ್ಳೋದ್ರಿಂದ ಒಳ್ಳೆಯದು ಅನಿಸುತ್ತೆ ಫ್ರೆಂಡ್ಸ್. ನೋಡಿ, ಇವಾಗೆಲ್ಲ ಚೆನ್ನಾಗಿ ನಾನು ಎಣ್ಣೆಗೆ ಹಾಕ್ಕೊಂಡೆ ನೀಟಾಗಿ. ಫ್ರೆಂಡ್ಸ್, ನೀವು ತುಂಬ ಜನ ನನಗೆ ಪರ್ಸ್ನಲಾಗಿ ತುಂಬ ಮೆಸೇಜ್ ಮಾಡ್ತಾಯಿದ್ದೀರಾ. ನಿಮ್ಮ ಕ್ವಶನ್ಸ್ಗೆಲ್ಲ ನಾನು ಒಂದು ವಿಡಿಯೋ ಮಾಡ್ತೀನಿ ಆನ್ಸರ್ನ. ಸ್ವಲ್ಪ ಬೇಜಾರು ಮಾಡ್ಕೊಬಿಡಿ, ದಯವಿಟ್ಟು ಒಂದು ಸ್ವಲ್ಪ ಟೈಮ್ ಕೊಡಿ ಫ್ರೆಂಡ್ಸ್. ತುಂಬ ಜನ ಒಬ್ಬರಿಬ್ಬರಾದರೆ ನಾನು ರಿಪ್ಲೈ ಮಾಡಿಬಿಡ್ತಾಯಿದ್ದೆ, ಹಾಗಾಗಿ ನಾನು ನಿಮಗೋಸ್ಕರನೇ ಒಂದು ಯೂಟ್ಯೂಬ್ ಫ್ಯಾಮಿಲಿಯವ್ರಿಗೋಸ್ಕರನೇ ನಾನು ಒಂದು ವೀಡಿಯೋನ ಮಾಡ್ತೀನಿ ಫ್ರೆಂಡ್ಸ್. ನೋಡಿ, ಬೆಂದಿದೆ. ಇನ್ನೊಂದು ಸೈಡು ನೀಟಾಗಿ ತಿರುಗಿಸಿ ಬೇಯಿಸ್ಕೊಂಬಿಡೋಣ ಫ್ರೆಂಡ್ಸ್. ತುಂಬ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ, 2 ಕಡೆ ಇವಾಗ ಬೆಂದಿದೆ. ಇವಾಗ ಜಸ್ಟ್ ಸರ್ವ್ ಮಾಡ್ಕೊಳ್ಳೋದಷ್ಟೇ ಫ್ರೆಂಡ್ಸ್. ನೋಡಿ, ಒಂದು ಸರ್ವಿಂಗ್ ಬೌಲ್ ತೊಗೊಳ್ಳಿ, ಸರ್ವ್ ಮಾಡ್ಕೊಂಡು ತಿನ್ನೋದಷ್ಟೇ ಫ್ರೆಂಡ್ಸ್. ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಏನನ್ನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದಂತೂ ಮರಿಲೇಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.